ಲ್ಯಾಮಿನೇಷನ್ ಹಾಕ್ಸ್ತಿದ್ದೀನಿ ಹೊಸ ಫೋನಿಗೆ. ಡಿಎಲ್ ಅಂದ್ರೆ ಏನಂತ ಗೊತ್ತಿಲ್ಲ, ಅವ್ರಿಗೆ ಗಾಡಿ ಕೊಟ್ಟು ಓಡಿಸ್ತಿರಲ್ಲ ಅದೇ ಹೇಳೋದು ಕೇಳಪ್ಪ. ಸೊ ನಮಸ್ಕಾರ ಕರ್ನಾಟಕ. ಇಷ್ಟು ದಿವಸ ಯೂಟ್ಯೂಬಲ್ಲಿ ಏನು ಆಗ್ತಿರ್ಲಿಲ್ಲಲ್ಲ, ಯಾಕೆ ಅಂದರೆ ಸ್ವಲ್ಪ ಎಕ್ಸಾಮ್ ಇತ್ತು, ಮತ್ತೆ ಒಂದೇನೋ ತೋರಿಸ್ಬೇಕಾಗ್ತದೆ. ನೋಡಿ, ಒಂದು ಸ್ಮಾಲ್ ಗಾಡಿ. ಇದು ನನಗೆ ಅಲ್ಲ, ಓಡ್ಸೋಕ್ಕಲ್ಲ, ಬಟ್ ನಮ್ಮ ಮನೆಗೆ ಒಂದು ಚಿಕ್ಕ ಗಿಫ್ಟ್ ಕೊಡೋಕ್ಕೆ ಅಂತ ತಗೊಂಡ್ಬಂದಿರೋದು. ಇದು ಆ್ಯಕ್ಚುಲಿ ಯಾವ್ದು ಗೊತ್ತಾ? ಆಟೋಮೆಟಿಕ್ ಸ್ಯಾಂಟ್ರೋಗೆ ಆಟೋಮೆಟಿಕ್ ಇಂಟ್ರೊಡ್ಯೂಸ್ ಮಾಡಿ. ಅದಕ್ಕಿಂತ ಮುಂಚೆ ಮ್ಯಾನ್ಯಲ್ಲೇ ಇತ್ತು. ನನಗೆ ಶಾಕ್ ಆಯಿತು ಕೇಳಿ, ಇದರಲ್ಲಿ ಆಟೋಮೆಟಿಕ್ ಹೋಗುತ್ತಾ ಅಂತ. ನಮ್ಮ ಅಮ್ಮನಿಗೆ ಗಿಫ್ಟ್ ಕೊಡೋಕೆ ಹೋಗ್ತಿದ್ದೀನಿ, ಅವ್ರ ರಿಯಾಕ್ಷನ್ ಹೇಗಿರುತ್ತೆ ಅಂತ ಬನ್ನಿ ನೋಡೋಣ. ಇದು ನನಗಲ್ಲ ಆ್ಯಕ್ಚುಲಿ, ಇದು ಸ್ವಲ್ಪ ರೆಡಿ ಮಾಡಿಸ್ಬೇಕು. ರೆಡಿ ಮಾಡ್ಸೋಕ್ಕೆ ವರ್ಕ್ಶಾಪ್ ಹೋಗೋಣ ಬನ್ನಿ. ಇವಾಗ ನಾವು ಸ್ವಲ್ಪ ಗಾಡಿ ರೆಡಿ ಮಾಡ್ಸೋಕ್ಕೆ ಇಲ್ಲಿ ಗೊತ್ತಿರೋ ಗ್ಯಾರೇಜಿಗೆ ಬಂದಿದ್ದೀವಿ. ನಮ್ಮ ಬಾಯ್ಸು ಇಲ್ಲೇ ಇದ್ದಾರೆ. ಸೊ ಇದ್ರ ಹೆಸರು ಬೇಸಿಕ್ಲಿ ನಾನು ಕಿಡಿ ಅಂತ ಇಟ್ಟಿದ್ದೀನಿ. ಮಾಮ್ಗೆ, ಅಮ್ಮನಿಗೆ ಒಂದು ಸ್ಮಾಲ್ ಗಿಫ್ಟ್ ಕೊಡುವ ಅಂತ ಹಾಗೆ ಪರ್ಚೇಸ್ ಮಾಡೋದಕ್ಕೆ ಹೆಲ್ಪ್ ಮಾಡಿದೆಲ್ಲ ನಮ್ಮ ಬಾಯ್ಸ್. ಇವನು ಆಗಲಿ, ನಮ್ಮ ನಿರ್ಮಿತ್ ತುಂಬ ಹೆಲ್ಪ್ ಮಾಡಿದ್ದಾನೆ. ನಮ್ಮ ಟೋನಿ ನೋಡಿ ಇಲ್ಲಿ ನಿಲ್ಲಿಸಿದ್ದೀನಿ. ನಮ್ಮ ಕಿಡಿನ ಬಿಟ್ಟು ನಮ್ಮ ಟೋನಿ ಜೊತೆ ಇವಾಗ ನಮ್ಮ ಶರತ್ ಜೊತೆ ಹೋಗ್ತಾ ಇದ್ದೀವಿ. ಬನ್ನಿ ಹೋಗೋಣ. ಹಾಗೆ ನಾವು ಗಾಡಿನ ಬಿಟ್ಟು ಬರುವಾಗ ನಿರ್ಮಿತ್ ಗಾಡಿಯಲ್ಲಿ ನಾನು ಹೋಗ್ತಾ ಇದ್ದೆ. ಅವಾಗ ಏನಾಯ್ತು ಗೊತ್ತಾ? ಗಾಡಿ ಆ ಕಡೆನೂ ಬರ್ತಾ ಇದೆ, ಕರೆಕ್ಟ್ ಆಗಿ ಬರ್ತಾ ಇದೆ. ಮೆಲ್ಲೆ ಹೋಗಿ ನಿಮ್ ತಾಯಿಗೆ ಹುಷಾರಿಲ್ಲ, ಮಕ್ಕಳ ಕರ್ಕೊಂಡು ಹೋಗಲ್ವಾ? ಹೋಗ್ತೀವಿ, ಅದೇ ಮೆಲ್ಲೆ ಹೋಗಿ ಅಂತ ಹೇಳ್ತಿರೋದು. ಮೆಲ್ಲೆ ಹೋಗಿ ಅಂತ ಮೆಲ್ಲೆ ಹೋಗ್ತಾ ಇದ್ದ, ಮೆಲ್ಲೆ ಬರ್ತಾ ಇದ್ದಾನೆ. ಸ್ಟ್ರೈಟ್ ರೋಡಲ್ಲಿ ಸ್ಟ್ರೈಟ್ ಹೋಗ್ತಾ ಇದ್ವಿ. ಸೈಡಿಂದ ಬಂದಿದೆ ಅವರು, ತಪ್ಪು ಅವ್ರದ್ದೇ. ಅಲ್ಲಿ ನಿಂತ್ಕೊಂಡು ಸೀನ್ ಕ್ರಿಯೇಟ್ ಮಾಡೋಕ್ಕಲ್ಲಿ ನನಗೂ ಇಷ್ಟ ಇರ್ತಿಲ್ಲ. ಸ್ವಲ್ಪ ಜಾಸ್ತಿ ಏನೋ ಮಾತಾಡ್ತಿದ್ರು ಕಾರಣ, ಅದಕ್ಕೆ ನಾವು ಸ್ವಲ್ಪ ಓಪನ್ ಅಪ್ ಆದ್ವಿ ಹೊರತು ಬೇರೆ ಏನಿಲ್ಲ. ಅಲ್ಟಿಮೇಟಾಗಿ ನಾನು ಏನು ಹೇಳಬೇಕು ಅಂದರೆ, ನಿಧಾನಕ್ಕೆ ಹೋಗಿ. ಹಬ್ಬ ಅಂದರೆ ಲೇಟ್ ಆದರೆ ಏನಾಗುತ್ತೆ? ಆಫೀಸಿಗೆ ಲೇಟ್ ಆಗ್ತೀರಾ, ಕಾಲೇಜಿಗೆ ಲೇಟ್ ಆಗ್ತೀರಾ, ಇಲ್ಲ ಇಂಟರ್ವ್ಯೂಗೆ ಲೇಟ್ ಆಗಿ ಇಂಟರ್ವ್ಯೂ ಆಗಲ್ಲ. ಅದೇ ಹೆಚ್ಚು ಕಮ್ಮಿ ಆಯಿತು ಅಂದರೆ ಏನಾಗುತ್ತೆ? ಗಾಡಿ ರೆಡಿ ಆಯಿತು, ಇವಾಗ ಮನೆಗೆ ಹೋಗ್ತಾ ಇದ್ದೀವಿ. ಮನೇಲಿ ನಮ್ಮ ಅಮ್ಮ ಇಲ್ಲ, ನಮ್ಮ ಅಜ್ಜಿ ಇದ್ದಾರೆ. ಅವ್ರ ರಿಯಾಕ್ಷನ್ ನೋಡೋಣ. ನಮ್ಮ ಅಮ್ಮ ಆಫೀಸಲ್ಲಿದ್ದಾರೆ, ಸೊ ಅವ್ರ ರಿಯಾಕ್ಷನ್ ನೋಡೋಕ್ಕಾಗಲ್ಲ. ನಮ್ಮ ಅಜ್ಜಿ ರಿಯಾಕ್ಷನ್ ನೋಡುವ ಬನ್ನಿ. ನಿಜ ಆಯ್ತಾ? ಯಾವಾಗ ತಗೊಂಡಿದ್ದು? ಯಾವಾಗೋ ತಗೊಂಡೆ. ರೌಂಡ್ ಆಗೋಣದು. ಆಯ್ತು, ನೀವು ಹೋಗಿ ಬನ್ನಿ. ಕ್ಯಾಮ್ರಾ ಇದೆ ಅಂತ ನಮ್ಮ ಅಜ್ಜಿ ಏನು ಅಷ್ಟು ಮಾತಾಡಿಲ್ಲ. ಕ್ಯಾಮ್ರಾ ಆಫ್ ಆದಮೇಲೆ ಸರಿಯಾಗಿ ಉಗಿದ್ರು.